ಒಂದು 3 ಮಂತ್ಸ್ ನಂತರ ನಂದು ಆ್ಯಪ್ಸ್ ಹೀಗಿರ್ತದೆ. ಫಾಲೋ ಮಾಡಿ, ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಮಾಡ್ತಾ ಇರಿ. ಮುಂಚೆ ನಾನು ಜಿಮ್ಮಿಗೆ ಬರ್ತಾ ಬಸ್ ಹತ್ತಿ ಆ ಬಸ್ ಸ್ಟ್ಯಾಂಡ್ ಮಾಸ್ಕಿನಸ್ಗಿಂತ ವೇ ಪ್ರೋಟೀನ್ ಬೆಸ್ಟ್. ಇವತ್ತಿನ ನಾನು ಡೈಲಿ ಫಿಟ್ನೆಸ್ ವ್ಲಾಗ್ ಅಪ್ಲೋಡ್ ಮಾಡುವಂತ ಇದ್ದೇನೆ. ಸೊ ಇದು ನನ್ನ ಫಸ್ಟ್ ಎಪಿಸೋಡ್. ಇವತ್ತು ನಾನು ಜಿಮ್ಮಿಗೆ ಟ್ರೈನ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಬೆಳಿಗ್ಗೆ ನಾನು ಅಲ್ಲಿ ಅಪಾರ್ಟ್ಮೆಂಟ್ ಜಿಮ್ಮಲ್ಲಿ ಹೋಗಿ ಕಾರ್ಡಿಯೋ ಅದೆಲ್ಲ ಮುಗಿಸಿದ್ದೆ. ಅರೌಂಡ್ 1 ಗಂಟೆ ನಂದು ಟ್ರೈನಿಂಗ್ ಮುಗಿದಿತ್ತು. ಈಗ ಮಧ್ಯಾಹ್ನ ಊಟ ಮಾಡಿ ಪ್ರೀ ವರ್ಕೌಟ್ ಮೀಲೆಲ್ಲ ತಿಂದು ಜಸ್ಟ್ ಜಿಮ್ಮಿಗೆ ಬಂದಿದ್ದೇನೆ. ಇವತ್ತು ನಾನು ಲೆಗ್ಸ್ ಟ್ರೈನ್ ಮಾಡ್ತಿದ್ದೇನೆ. ಹೊರಗಡೆ ಫುಲ್ ಮಳೆ ಬರ್ತಿದೆ, ಹಾಗಾಗಿ ಲೈಟ್ಸ್ ಅಷ್ಟಿಲ್ಲ ಈ ಜಿಮ್ಮಲ್ಲಿ. ನಮ್ಮದು ಓಲ್ಡ್ ಜಿಮ್ ಇದು. ಇಲ್ಲಿ ನಂದು 2 ಫೋಟೋ ಇದೆ. ಒಂದು ಇಲ್ಲಿದೆ, ಇನ್ನೊಂದು ಅಲ್ಲಿದೆ. ಆ ಫೋಟೋದಲ್ಲಿರೋ ಕಂಡೀಷನನ್ನು ಈಗ ಪುನಃ ಅಚೀವ್ ಮಾಡಬೇಕು. ಅದಕ್ಕೋಸ್ಕರ ಈ ಫ್ಯಾಟ್ ಲಾಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ನಾನು ಬಲ್ಕಲ್ಲಿದ್ದೇನೆ, ಅಷ್ಟು ಆ್ಯಪ್ಸ್ ಎಲ್ಲ ಇಲ್ಲ, ತುಂಬ ಕಡಿಮೆ ಇದೆ ಆ್ಯಪ್ಸ್. ಬಟ್ ಒಂದು ದಿವಸ ಒಂದು 3 ಮಂತ್ಸ್ ನಂತರ ನಂದು ಆ್ಯಪ್ಸ್ ಹೀಗಿರ್ತದೆ. ಆ ಜರ್ನಿಯಲ್ಲಿ ನಾನು ಏನೆಲ್ಲ ಮಾಡ್ತೇನೆ, ಎಷ್ಟು ತಿಂತೇನೆ, ಎಷ್ಟು ವರ್ಕೌಟ್ ಮಾಡ್ತೇನೆ, ಕಾರ್ಡಿಯೋ ಎಲ್ಲ ಯಾವ ಥರ ಇರ್ತದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ ಇನ್ನು ವೀಡಿಯೋಸಲ್ಲಿ. ಇನ್ನು ಮುಂದೆ ನಾನು ತುಂಬ ಯೂಟ್ಯೂಬ್ ವೀಡಿಯೋಸ್ ಮಾಡಿ ಹಾಕ್ತೇನೆ. ಇಷ್ಟು ದಿನ ನಾನು ಯೂಟ್ಯೂಬಿಗೆ ಅಷ್ಟು ವೀಡಿಯೋಸ್ ಹಾಕ್ತಿರ್ಲಿಲ್ಲ, ರೀಲ್ಸಲ್ಲೇ ಹಾಕ್ತಿದ್ದೆ. ಬಟ್ ಇನ್ಮೇಲಿಂದ ಲಾಂಗ್ ವೀಡಿಯೋಸ್ ಮಾಡಿ ನನ್ನ ಗೋಲ್ಸ್ ಏನು, ನನ್ನ ನೆಕ್ಸ್ಟ್ ಪ್ಲ್ಯಾನ್ಸ್ ಏನು, ಯಾವ ಥರ ನಾನು ಈ ಫೀಲ್ಡಲ್ಲಿ ಇಷ್ಟೆಲ್ಲ ಅಚೀವ್ ಮಾಡಿದ್ದೇನೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ. ನಿಮಗೂ ಅಷ್ಟೇ ಇದರಿಂದ ತುಂಬ ಕಲೀಲಿಕ್ಕೆ ಸಿಗ್ತದೆ, ಏನಾದರೂ ವ್ಯಾಲ್ಯೂ ಸಿಗ್ತದೆ ನನ್ನ ವೀಡಿಯೋಸ್ ನೋಡಿದರೆ. ಮತ್ತು ಡೈಲಿ ನನ್ನ ವೀಡಿಯೋಸ್ ನೋಡಿ ನೀವು ಸಹ ಜಿಮ್ಮಿಗೆ ಹೋಗಿ, ನೀವು ಸಹ ವರ್ಕೌಟ್ ಮಾಡಿ, ನೀವು ಸಹ ಒಳ್ಳೆ ಫುಡ್ ತಿನ್ನಿ. ನಾವು ಫುಲ್ ಸ್ಟ್ರಾಂಗ್ ಕನ್ನಡ ಫಿಟ್ನೆಸ್ ಕಮ್ಯುನಿಟಿ ಬಿಲ್ಡ್ ಮಾಡುವ. ಸೊ ಇವತ್ತು ನಂದು ಲೆಗ್ ಡೇ. ಲೆಗ್ಗಿಗೆ ನಾನು ಓಲ್ಡ್ ಸ್ಕೂಲ್ ಅದೇ ವರ್ಕೌಟ್ಸ್ ಮಾಡೋದು, ಸ್ಕ್ವಾಟ್ಸ್, ಲಂಜಸ್ ಮತ್ತು ಲೆಗ್ ಎಕ್ಸ್ಟೆನ್ಷನ್, ಲೆಗ್ ಕರ್ಲ್ಸ್. ಅದಾದಮೇಲೆ ಕಾಫ್ಸ್ಗೆ ನಾನು ಕಾಫ್ ರೈಸಸ್ ಮಾಡ್ತೇನೆ, ಮತ್ತು ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ಮಾಡ್ತೇನೆ ಒಂದು ಹ್ಯಾಮ್ಸ್ಟ್ರಿಂಗ್ಗೆ. ಇಲ್ಲಿ ಅಷ್ಟು ಅಡ್ವಾನ್ಸ್ ಮಷೀನ್ ಇಲ್ಲ, ಎಲ್ಲ ಓಲ್ಡ್ ಮಷೀನ್ ಇರೋದು. ಮುಂಚೆ ನಾನು ಬೆಂಗಳೂರಲ್ಲಿ ಟ್ರೈನ್ ಮಾಡುವಾಗ ಅಲ್ಲಿ ಅದು ಜಿಮ್ಸ್ ಎಲ್ಲ ಫುಲ್ ಅಡ್ವಾನ್ಸ್ಡ್ ಇತ್ತು. ಹೊಸ ಜಿಮ್ಮಲ್ಲಿ ಹೋಗಿ ಟ್ರೈನ್ ಮಾಡ್ತಿದ್ದೆ. ಆ ಜಿಮ್ಸ್ ಎಲ್ಲ ಈ ಥರ ಇರಲಿಲ್ಲ, ಫುಲ್ ಲೈಟಿಂಗ್ ಅದು ಇದು ಎಲ್ಲ ಇತ್ತು. ಅಲ್ಲಿ ವರ್ಕೌಟ್ ಮಾಡಿದ ಮೇಲೆ ಬಾಡಿ ಸಹ ಅಂದರೆ ತುಂಬ ಒಳ್ಳೆ ಕಾಣ್ತಿತ್ತು. ಇಲ್ಲಿ ಹಾಗಲ್ಲ, ಇಲ್ಲಿ ಲೈಟ್ ಇರಲ್ಲ, ಒಂದೆರಡು ಟ್ಯೂಬ್ ಲೈಟ್ ಇರ್ತದೆ. ಆ ಲೈಟಿಗೆ ಬಾಡಿ ಇದ್ರೂ ಇಲ್ಲದಾಗ ಕಾಣಿಸ್ತದೆ. ಸದ್ಯಕ್ಕೆ ನಾನು ಇದೇ ಜಿಮ್ಮಲ್ಲಿ ಟ್ರೈನ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಜಿಮ್ ಚೇಂಜ್ ಮಾಡ್ಬೋದು, ಯಾಕಂದರೆ ನನಗೆ ವೆಯ್ಟ್ಸ್ ಎಲ್ಲ ಸಾಕಾಗೋದಿಲ್ಲ. ಇಲ್ಲಿ ಬರೀ 30 kg ಡಂಬಲ್ಸ್ ಇರೋದು. ನನಗೆ ಸ್ವಲ್ಪ ಹೆವಿ ಬೇಕು, ಅರೌಂಡ್ 40 kg ಆದರೂ ಬೇಕು. ಮುಂಚೆ ಇಲ್ಲಿ ವರ್ಕೌಟ್ ಮಾಡಲಿಕ್ಕೆ ಒಳ್ಳೆ ಆಗ್ತಿತ್ತು, ಅಂದರೆ ಆ ವೆಯ್ಟ್ಸ್ ಎಲ್ಲ ಸಾಕಾಗ್ತಿತ್ತು. ಬಟ್ ಇವಾಗ ಆ ವೆಯ್ಟ್ಸ್ ಎಲ್ಲ ನಂಗೆ ಸಾಕಾಗಲ್ಲ. ಹೇರ್ ನೋಡಿ, ಅಲ್ಲಿರುವಾಗ ಫುಲ್ ಸ್ಕಾಲ್ಫ್ ಕಾಣಿಸ್ತಿತ್ತು, ಬಟ್ ಇಲ್ಲಿ ಸ್ವಲ್ಪ ಕವರ್ ಅಪ್ ಆಗ್ತಾ ಬಂದಿದೆ. ಅದು ವೆದರಿಗೆ ನಂಗೆ ಗೊತ್ತು. ಅಲ್ಲಿಯ ವೆದರ್ ಡ್ರೈ ವೆದರ್, ಆ ವೆದರ್ ನನಗೆ ಸೂಟ್ ಆಗಲ್ಲ. ಇಲ್ಲಿಯ ವೆದರ್ ಸ್ವಲ್ಪ ಹ್ಯೂಮಿಡ್ ಇರ್ತದೆ. ಈ ವೆದರಲ್ಲಿ ನನ್ನ ಹೇರ್ ಡ್ರೈ ಆಗಲ್ಲ, ಫುಲ್ ಶೈನಿಂಗ್ ಇರ್ತದೆ. ಅಲ್ಲಿ ಹೋದರೆ ಡ್ರೈ ಕಾಣಿಸ್ತದೆ ಅಷ್ಟೇ. ಸೊ ವರ್ಕೌಟ್ ಸ್ಟಾರ್ಟ್ ಮಾಡುವ. ನಾನು ಸ್ಕ್ವಾಟ್ಸಿಂದ ಸ್ಟಾರ್ಟ್ ಮಾಡ್ತೇನೆ. ನನ್ನ ಹತ್ರ ಇವತ್ತು ಟ್ರೈಪಾಡ್ ಇಲ್ಲ. ಇದು ನನ್ನ ಕರೆಂಟ್ ಲೆಗ್ ಕಂಡೀಷನ್. ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಲೆಗ್ಸ್ ಹೀಗಿದೆ. ಈಗ ವರ್ಕೌಟ್ ಮಾಡಿ ಪಂಪ್ ಆದಮೇಲೆ ಹೇಗಾಗ್ತದೆ ಅಂತ ನೋಡುವ. ಫಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಫಸ್ಟ್ ವರ್ಕೌಟ್ ಸ್ಮಿತ್ ಮಷಿನ್ ಸ್ಕ್ವಾಟ್ಸ್, ಅಲ್ಲಿದೆ ಸ್ಕ್ವಾಟ್ ರ್ಯಾಕ್. ಸೊ ಅಲ್ಲಿ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ತೇನೆ. ಸೊ ಸ್ಕ್ವಾಟ್ ಸ್ಟಾರ್ಟ್ ಮಾಡುವ. ವರ್ಕೌಟ್ ಮಾಡ್ತಾ ನೀರು ಕುಡಿದು ವರ್ಕೌಟ್ ಮಾಡಬೇಕು, ಹಾಗೇನೂ ಇಲ್ಲ. ವಾರ್ಮ್ ಅಪ್ ಸೆಟ್ 10 kg ಅಲ್ಲಿ ಮಾಡ್ತಿದ್ದೇನೆ. ಇದು ಮಷಿನ್ ಆಲ್ರೆಡಿ ಹೆವಿ ಇದೆ. ಸೆಕೆಂಡ್ ಸೆಟ್ಟಲ್ಲಿ ನಾನು 20 kg ಹಾಗೆ ಮಾಡ್ತಾ ಇದ್ದೇನೆ.
ನಾರ್ಮಲಿ ನಾನು 120 kg ತನಕ ಸ್ಕ್ವಾಟ್ಸ್ ಈಸಿಯಾಗಿ ಮಾಡ್ತೇನೆ. ಆದರೆ ಈ ಮಷೀನಲ್ಲಿ ನನಗೆ 100 kg ಕಷ್ಟ ಆಗ್ತದೆ. ಇದರಲ್ಲಿ ಅರೌಂಡ್ 70 kg ಇರ್ಬೋದು. 70 kg ಸ್ವಲ್ಪ ಹಾರ್ಡ್ ಅನ್ನಿಸ್ತದೆ, ಯಾಕಂತ ಗೊತ್ತಿಲ್ಲ. ಮೇ ಬಿ ಮಷಿನ್ಸ್ ಎಲ್ಲ ಓಲ್ಡ್ ಮತ್ತು ಸ್ವಲ್ಪ ಟೈಟ್ ಇದೆ ಹೋಲ್ಡರ್ ಎಲ್ಲ. ಸೊ ಥರ್ಡ್ ಸೆಟ್ 10 reps ನ ಟಾರ್ಗೆಟ್ ಬಲೂನ್ ಮಾಡಲಿಕ್ಕೆ ಟ್ರೈ ಮಾಡುವ. ಮಾಡಿದೆ. ಫೋರ್ತ್ ಸೆಟ್ ಇದು. ಇದರಲ್ಲಿ ವೆಯ್ಟ್ 90 kg ಇದೆ. ಇದರಲ್ಲೂ ಅಷ್ಟೇ ಟಾರ್ಗೆಟ್ 10 reps. ಆದಷ್ಟು ಪುಷ್ ಮಾಡುವ, ಬೆಲು ಮಾಡ್ಲಿಕ್ಕೆ ಟ್ರೈ ಮಾಡುವ. 35 ಪ್ಲಸ್ ಒಂದು 20 kg ರಾಡಲ್ಲಿದೆ. One more. ಆಯ್ತು, 12 reps. ಇನ್ನೊಂದು ಸೆಟ್ ಮಾಡ್ತೇನೆ. ಅದರಲ್ಲಿ 100 kg 10 reps ಮಾಡುವ. ಲಾಸ್ಟ್ ಸೆಟ್ ಇದು 100 kg ಅಲ್ಲಿ ಮಾಡ್ತಿದ್ದೇನೆ, 5th ಸೆಟ್. ಸೊ ನಾನು ಲೈಕ್ ಈಗೋ ಲಿಫ್ಟ್ ಎಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ, ಖಾಲಿ ಜಿಮ್ಮಲ್ಲಿ ಟ್ರೈನ್ ಮಾಡೋದು, ಒಬ್ಬನೇ ಟ್ರೈನ್ ಮಾಡೋದು ತುಂಬ ವರ್ಷದಿಂದ. ಹಾಗಾಗಿ ಈಗೋ ಲಿಫ್ಟ್ ಎಲ್ಲ ಮಾಡಿ ಏನಾದರೂ ಇಂಜುರೀಸ್ ಮಾಡ್ಕೊಳ್ಳೋದಕ್ಕಿಂತ ಲೈಕ್ ಲೈಟ್ ವೇಟ್ ಅಲ್ಲಿ ಜಾಸ್ತಿ ರೆಪ್ಸ್ ಮಾಡಿದ್ರೆ ಬೆಸ್ಟ್. ಅದಕ್ಕೆ ನಾನು ಈಗೋ ಲಿಫ್ಟ್ ಎಲ್ಲ ಮಾಡಲ್ಲ. ಮುಂಚೆಯಿಂದನೂ ಅಷ್ಟೇ, ನನ್ನ ಕೆಪಾಸಿಟಿಯಲ್ಲಿ ಎಷ್ಟುಂಟು, ನನಗೆ ಎಷ್ಟಾಗ್ತದೆ ಅಷ್ಟೇ ಲಿಫ್ಟ್ ಮಾಡೋದು. ಇದು ನನ್ನ ಲಾಸ್ಟ್ ಸೆಟ್. ಅದಕ್ಕೆ ಸ್ವಲ್ಪ ಜಾಸ್ತಿ ವೇಟ್ ಹಾಕಿ ಪುಷ್ ಮಾಡುವ ಅಂತ ಇದ್ದೇನೆ. ಒಂದು 8 reps ನನ್ನ ಟಾರ್ಗೆಟ್. 10 ತನಕ ಪುಷ್ ಮಾಡುವ. Let's go. Come on, last two. One more. Come on. ಎಂಟೇ ಆಗಿದ್ದು. ಎಲ್ಲರೂ ಇದ್ದಾಗ ನಾವು ಏನು ಮಾಡ್ತೇವೆ ಅದರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗಲ್ಲ. ನಾವು ಒಬ್ಬರೇ ಇದ್ದಾಗ ಏನು ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸ್ಮಿತ್ ಮಷೀನಲ್ಲಿ 5 ಸೆಟ್ ಸ್ಕ್ವಾಟ್ಸ್ ಮಾಡಿದೆ. ಲೆಗ್ ಸ್ವಲ್ಪ ಪಂಪ್ ಆಯಿತು, ಇನ್ನೂ ತುಂಬ ಎಕ್ಸಸೈಸ್ ಬಾಕಿ ಇದೆ. ವರ್ಕೌಟ್ ಮಾಡ್ತಾ ಶೂಟ್ ಮಾಡ್ಲಿಕ್ಕೆ ಹೋದರೆ ವರ್ಕೌಟಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಮುಂಚೆಲ್ಲ ವ್ಲಾಗ್ಸ್ ಮಾಡೋದು ಕಡಿಮೆ ಮಾಡಿದ್ದೆ. ಲೆಗ್ಸ್ ಒಳ್ಳೆ ಆಗಿದೆ, ಮುಂಚೆಗಿಂತ ಬೆಟರ್ ಆಗಿದೆ. ಈಗ ಇನ್ನು ಕಟ್ ಆದರೆ ಫುಲ್ ಸೆಕ್ಸಿ ಕಾಣಿಸ್ತದೆ. ಈಗ ಸ್ಕ್ವಾಟ್ಸ್ ಆಯಿತು. ತುಂಬ ಜನ ನನಗೆ ಕೇಳ್ತಾರೆ ಎಷ್ಟು ದಿನದಲ್ಲಿ ಈ ಬಾಡಿ ಬಿಲ್ಡ್ ಮಾಡಿದ್ದಂತ. ಎಷ್ಟು ದಿನದಲ್ಲೆಲ್ಲ ಈ ಥರ ಬಾಡಿ ಬಿಲ್ಡ್ ಮಾಡ್ಲಿಕ್ಕೆ ಆಗಲ್ಲ, ಅದು ಸಹ ನ್ಯಾಚುರಲ್ ಆಗಿ. ನನಗೆ ಲೈಕ್ 5 yearsಯಿಂದ ನಾನು ಫುಲ್ ಡೆಡಿಕೇಟೆಡ್ ಆಗಿ ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚೆನೂ ಸ್ಟಾರ್ಟ್ ಮಾಡಿದ್ದೇನೆ. 2017ಇಂದ ನಾನು ವರ್ಕೌಟ್ ಮಾಡ್ತಿದ್ದೇನೆ. ಅರೌಂಡ್ 8+ years ಆಯಿತು ನಾನು ವರ್ಕೌಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಸೆಕೆಂಡ್ ವರ್ಕೌಟ್ ನಂದು ಲಂಜಸ್. ನಾನು ಮುಂಚೆ ಇದೇ ರೋಡಲ್ಲಿ ಬಂದು ಬಸ್ಸಲ್ಲಿ ಬಂದು ಇಳಿದು ಜಿಮ್ ತನಕ ನಡ್ಕೊಂಡು ಬರ್ತಿದ್ದೆ. ಆದರೆ ಈಗ ನಾನು ಇದೇ ಜಿಮ್ಮಿಗೆ ಕಾರ್ ಇಟ್ಕೊಂಡು ಬರ್ತೇನೆ. ಕಾರ್ ಇಲ್ಲೇ ರೋಡ್ ಪಕ್ಕ ನಿಲ್ಲಿಸಿದ್ದೇನೆ. ಸೊ
ನಿಮ್ಮ ಹತ್ರನೂ ಏನಾದರೂ ಪ್ಯಾಷನ್ ಇದ್ರೆ ಅದನ್ನು ಫಾಲೋ ಮಾಡಿ, ಯಾವತ್ತೂ ಗಿವ್ ಅಪ್ ಮಾಡಬೇಡಿ, ಮಾಡ್ತಾಯಿರಿ. ಲೈಕ್ ನನಗೇನೆ 7 ಇಯರ್ಸ್ ಹಿಡಿತು, ನಿಮಗೆ ಬೇಗ ಸಕ್ಸಸ್ ಸಿಗ್ಬೋದು. ನಮಗೆ ಆ ಟೈಮಲ್ಲಿ ಅಷ್ಟು ನಾಲೆಜಲ್ಲಿ ಇರಲಿಲ್ಲ. ಈಗ ನಿಮಗೆಲ್ಲ ಕಡೆ ಫ್ರೀಯಾಗಿ ನಾಲೆಜ್ ಸಿಗ್ತದೆ. ನಾವಾಗ ಪ್ರೋಟೀನ್ ಅನ್ನೇ ಸ್ಟಿರಾಯ್ಡ್ ಅಂತ ಅಂದ್ಕೊಳ್ತಿದ್ವಿ, ಬಟ್ ಇವಾಗ ಆಗಿಲ್ಲ. ಎಲ್ರಿಗೂ ಯಾವುದು ಸಪ್ಲಿಮೆಂಟ್ ತಗೊಳ್ಬೇಕು, ಯಾವ ಥರ ವರ್ಕೌಟ್ ಮಾಡಬೇಕು ಅಂತ ಲೈಕ್ ಒಂದು ಸರ್ಚ್ ಮಾಡಿದರೆ ಎಲ್ಲನೂ ಸಿಗ್ತದೆ. ನಾವು ಸ್ಟಾರ್ಟ್ ಮಾಡುವಾಗ ಈ ಫೋನ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಇಷ್ಟು ಟ್ರೆಂಡಿಂಗಲ್ಲಿರಲಿಲ್ಲ. ಜಿಮ್ಮಿಗೇನು ಲೈಕ್ ಜಾಸ್ತಿ ಜನ ಬರ್ತಿರಲಿಲ್ಲ, ಸ್ವಲ್ಪ ಜನ ಬರ್ತಿದ್ರು. ಅವ್ರ ಹತ್ರನೂ ಅಷ್ಟು ನಾಲೆಜ್ ಇರಲಿಲ್ಲ, ಯಾರೂ ಸರಿ ಹೇಳಿ ಕೊಡುವವರು ಇರಲಿಲ್ಲ. ಈಗ ನಿಮಗೆ ನಾವೆಲ್ಲ ಇದ್ದೇವೆ, ಲೈಕ್ ನಮಗೇನೆಲ್ಲ ವರ್ಕ್ ಆಗಿದೆ ಅದನ್ನು ನಾವು ಶೇರ್ ಮಾಡ್ತಾ ಇರ್ತೇವೆ. ಸೊ ಅದನ್ನೆಲ್ಲ ನೋಡಿ ನೀವು ಈಸಿಯಾಗಿ ನಿಮ್ಮ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಡಯಟ್ ಎಲ್ಲನೂ ಮ್ಯಾನೇಜ್ ಮಾಡಿ ಈಸಿಯಾಗಿ ಫಿಸಿಕ್ ಬಿಲ್ಡ್ ಮಾಡ್ಬೋದು. ನನಗೆ ಈ ಫಿಸಿಕ್ ಬಿಲ್ಡ್ ಮಾಡಲಿಕ್ಕೆ 8 ವರ್ಷ ಹಿಡಿತು. ನೀವು ಅದನ್ನೇ 4 ರಿಂದ 5 ವರ್ಷದಲ್ಲಿ ಮಾಡ್ಬೋದು. ಯಾಕಂದರೆ ನಾನು ಫಸ್ಟ್ ಒಂದು 3 ವರ್ಷ ತುಂಬ ಮಿಸ್ಟೇಕ್ಸ್ ಮಾಡಿದ್ದೇನೆ. ನೀವು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಒಳ್ಳೆ ಮಾಡಿ ವರ್ಕೌಟ್ ಮಾಡಿ, ಒಳ್ಳೆ ಫುಡ್ ತಿನ್ನಿ, ಚೆಂದ ನಿದ್ದೆ ಮಾಡಿ, ಕ್ರಿಯೇಟಿನ್ ಪ್ರೋಟೀನ್ ತಗೊಳ್ಳಿ, ಅಷ್ಟೇ ಸಾಕು. ಬೇರೆ ಏನಾದರೂ ಸಪ್ಲಿಮೆಂಟ್ ಬೇಕು ಅಂದರೆ ಫಿಶ್ ಆಯಿಲ್ ತಗೊಳ್ಬೋದು. ಇವತ್ತಿನ ವರ್ಕೌಟ್ ಮುಗೀತು, ಲೈಕ್ ವರ್ಕೌಟ್ ಕಂಪ್ಲೀಟ್ ಮಾಡಿದೆ. ಜಾಸ್ತಿ ಶೂಟ್ ಮಾಡಲಿಲ್ಲ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಶೂಟ್ ಮಾಡ್ತಾ ಹೋದೆ, ಮತ್ತು ನನಗೆ ತುಂಬ ಟೈಮ್ ಹಿಡಿತು. ಟ್ರೈಪಾಡ್ಸ ಎಲ್ಲ ಈ ಫೋನ್ ಸೆಟ್ ಮಾಡಿ ಶೂಟ್ ಮಾಡುವಾಗ ತುಂಬ ಟೈಮ್ ವೇಸ್ಟ್ ಆಗ್ತದೆ. ಲೆಗ್ ವರ್ಕೌಟ್ ಮಾಡುವಾಗ ತುಂಬ ಟೈಮ್ ಬೇಕು, ಬೇರೆ ವರ್ಕೌಟ್ಸ್ ಎಲ್ಲ ಬೇಗ ಮುಗೀತದೆ. ನಾನೊಂದು ಲಾಸ್ಟ್ 2 ಅವರ್ಸಿಂದ ವರ್ಕೌಟ್ ಮಾಡ್ತಿದ್ದೇನೆ. 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು, ಈಗ 5 ಆಗ್ತಾ ಬಂತು. ಸೊ ಇವತ್ತಿನ ವರ್ಕೌಟ್ ಇಲ್ಲೇ ಮುಗಿಸ್ತಾ ಇದ್ದೇನೆ. ನನ್ನ ತಂದ ನೀರು ಸಹ ಖಾಲಿ ಆಯಿತು. ಈಗ ಮನೆಗೆ ಹೋಗಿ ಪೋಸ್ಟ್ ವರ್ಕೌಟ್ ಮೀಲಲ್ಲಿ ಏನು ತಿಂತೇನಂತ ನಿಮಗೆ ತೋರಿಸ್ತೇನೆ. ಮುಂಚೆ ನಾನು ಜಿಮ್ಮಿಗೆ ಬರ್ತಾ ಬಸ್ ಹತ್ತಿ ಆ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಜಿಮ್ಮಿಗೆ ಬರ್ತಾ ಇದ್ದೆ, ಆದರೆ ಈಗ ನಂದು ಕಾರಲ್ಲಿ ಬರ್ತೇನೆ. ಸೊ ತುಂಬ ಚೇಂಜ್ ಆಗಿದೆ ಲಾಸ್ಟ್ 7 to 8 ಇಯರ್ಸಲ್ಲಿ. ಈಗ ಲೈಕ್ ವರ್ಕೌಟ್ ಮುಗೀತು ನಂದು. ಮನೆಗೆ ಹೋಗಿ ಒಂದೊಳ್ಳೆ ಪೋಸ್ಟ್ ವರ್ಕೌಟ್ ಮೀಲ್ ಮಾಡಿ ತಿನ್ನಬೇಕು. ಆದರೆ ನನ್ನ ಹತ್ರ ಗ್ಯಾಸ್ ಇಲ್ಲ ಸದ್ಯಕ್ಕೆ. ಅಮ್ಮ ಎಗ್ ಬಾಯ್ಲ್ ಮಾಡಿ ಕೊಟ್ಟಿದ್ದಾರೆ, ಅದನ್ನೇ ತಿನ್ನೋದು. ಮನೆಯಲ್ಲೇನು ಐಟಮ್ ಇರಲಿಲ್ಲ, ಅದಕ್ಕೆ ಬರುವಾಗ ಅಂಗಡಿಗೆ ಹೋಗಿ ಮೊಟ್ಟೆ ಮತ್ತು ಡ್ರೈ ಫ್ರೂಟ್ಸ್, ಚೀಸ್, ಬಟರ್ ಅದೆಲ್ಲ ತಂದೆ. ಈ ಫ್ರಿಜ್ಜಲ್ಲಿ ಏನಾದರೂ ಇಡಬೇಕು ಅಂತ ಸ್ವಲ್ಪ ಮೊಟ್ಟೆ ತಂದೆ. ಇನ್ನೂ ಪಾತ್ರೆ ಬರಲಿಲ್ಲ, ನಾನು ಆರ್ಡ್ರ್ ಮಾಡಿದ್ದೇನೆ ಅಮೆಝಾನಲ್ಲಿ. ಈ ಫ್ರಿಜ್ ಇನ್ನೂ ಆನ್ ಮಾಡಲಿಲ್ಲ, ಈಗ ಆನ್ ಮಾಡುವ ಹೇಗಿದೆ ಅಂತ ನೋಡು. ಫ್ರಿಜ್ಜದ್ದು ಉದ್ಘಾಟನೆ ಮಾಡ್ತಿದ್ದೇನೆ. ಯಾರೋ ಕಂಪನಿಯಿಂದ ಬರ್ತಾರಂತ ಹೇಳಿದರು, ಯಾರೂ ಬರಲಿಲ್ಲ. ಸೊ ನಾನೇ ಆನ್ ಮಾಡಿದೆ. ಜಸ್ಟ್ ಒಂದಲ್ಲಿ ಸ್ಟೆಬಿಲೈಸರ್ ಉಂಟು, ಅದನ್ನು ಕನೆಕ್ಟ್ ಮಾಡಿ ಆನ್ ಮಾಡಿದೆ. ಈ ಸೈಡ್ ಫುಲ್ ಫ್ರೀಸರ್, ಈ ಸೈಡ್ ಫ್ರಿಜ್. ಇದರಲ್ಲಿ ಈಗ ಮೊಟ್ಟೆ ಎಲ್ಲ ಇಟ್ಟು ಇನ್ನು ಇಲ್ಲಿ ಕುಕ್ ಮಾಡಿ ತಿಂತೇನೆ. ಸದ್ಯಕ್ಕೆ ಈಗ ಎಲ್ಲ ನನ್ನ ಮೀಲ್ಸ್ ಅಮ್ಮ ಪ್ರಿಪೇರ್ ಮಾಡಿ ಕೊಡ್ತಿದ್ದಾರೆ. ಸ್ವಲ್ಪ ದಿನದ ನಂತರ ನಾನೇ ಇಲ್ಲಿ ಮಾಡ್ಕೊಳ್ತೇನೆ. ಚಿಕನ್ ಎಲ್ಲ ಅಮ್ಮನ ಹತ್ರ ಮಾಡಿ ಕೊಡ್ಲಿಕ್ಕೆ ಹೇಳಿ ಅಲ್ಲಿಂದ ಒಂದ್ಸಲ ಮನೆಗೆ ಹೋಗಿ ತರ್ತೇನೆ ಅಷ್ಟೇ. ಈಗ ಸದ್ಯಕ್ಕೆ ಅಮ್ಮ 4 ಎಗ್ ಬಾಯ್ಲ್ ಮಾಡಿ ಕೊಟ್ಟಿದ್ದಾರೆ, ಎಗ್ಸ್ ತಿಂತೇನೆ. ಟ್ರೈಪಾಡ್ ಒಂದಿದ್ದಿದ್ರೆ ಒಳ್ಳೆ ಶೂಟ್ ಮಾಡ್ಬೋದಿತ್ತು, ಬಟ್ ಟ್ರೈಪಾಡ್ ಇಲ್ಲ, ಅದಕ್ಕೆ ಕಿಟಕಿಯಲ್ಲಿ ಇಟ್ಟು ಶೂಟ್ ಮಾಡ್ತಿದ್ದೇನೆ. 4 whole eggs with 1 scoop whey protein. ಸದ್ಯಕ್ಕೆ ನಾನು ಈ ಅವತಾರನ ಐಸೋರಿಚ್ ವೇ ಪ್ರೋಟೀನ್ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಪರ್ ಸ್ಕೂಪಲ್ಲಿ 28 ಗ್ರಾಮ್ ಪ್ರೋಟೀನ್ ಇದೆ. ನನಗೆ ಇದು ಚಾಕ್ಲೇಟ್ ಹೇಸಲ್ನಟ್ ಫ್ಲೇವರ್ ತುಂಬ ಇಷ್ಟ ಆಯಿತು. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಯಾರಿಗಾದರೂ ಬೈ ಮಾಡಲಿಕ್ಕಿದ್ರೆ ಬೈ ಮಾಡಿ. ನನ್ನ ಹತ್ರ ಇನ್ನೊಂದು ಸಹ ಇದೆ, ಪರ್ಫಾರ್ಮೆನ್ಸ್ ವೇ, 100% ಪರ್ಫಾರ್ಮೆನ್ಸ್ ವೇ. ಇದು ಕಾನ್ಸಂಟ್ರೇಟ್ ವೇ ಪ್ರೋಟೀನ್, ಇದು ಐಸೋಲೇಟ್ ವೇ ಪ್ರೋಟೀನ್. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಇದು ಸ್ವಲ್ಪ ಚೀಪ್ ಇರ್ತದೆ, ಅರೌಂಡ್ 2500. ಇದಕ್ಕೆ 4000 ತನಕ ಇದೆ. ನಿಮ್ಮ ಬಜೆಟ್ ಪ್ರಕಾರ ನೀವು ಯಾವ್ದು ಬೇಕು ಅದು ಚೂಸ್ ಮಾಡಿ. ಐಸೋಲೇಟ್ ಇದು ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಅಂದರೆ ಮಿಲ್ಕಿಂದ ಏನಾದರೂ ಎಲರ್ಜೀಸ್ ಇರ್ತದಲ್ಲ, ಅಂದರೆ ಡೈಜೆಸ್ಟ್ ಎಲ್ಲ ಆಗೋದಲ್ಲ, ಅವರಿಗೆ ಈ ವೇ ಪ್ರೋಟೀನ್. ಯಾರಿಗೆಲ್ಲನೂ ಸರಿ ಇರ್ತದೆ ನಮ್ಮ ಥರ, ಅವರು ಈ ಪರ್ಫಾರ್ಮೆನ್ಸ್ ಚೀಪ್ ಆ್ಯಂಡ್ ಬೆಸ್ಟ್ ವೇ ಪ್ರೋಟೀನ್ ಯೂಸ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ಪ್ರೋಟೀನ್ ಜಾಸ್ತಿ ಇದೆ. ಪರ್ ಸ್ಕೂಪಲ್ಲಿ 27.5 ಗ್ರಾಮ್ ಪ್ರೋಟೀನ್ ಇದೆ. ಆ್ಯಂಡ್ ಇದರ ಟೇಸ್ಟ್ ಸಹ ಚೆನ್ನಾಗಿರ್ತದೆ. ಸದ್ಯಕ್ಕೆ ನಾನು ಖಾಲಿ ಆಗಿದೆ, ಆರ್ಡ್ರ್ ಮಾಡಿದ್ದೇನೆ, ಇನ್ನೂ ಬರಲಿಲ್ಲ. ಬಂದಮೇಲಿಂದ ಪರ್ಫಾರ್ಮೆನ್ಸ್ ವೇ
ಯೂಸ್ ಮಾಡ್ತೇನೆ ಸದ್ಯಕ್ಕೆ. ಐಸೋರಿಚ್. ಈಗ ಕ್ಯಾಮರಾ ಆ್ಯಂಗಲ್ ಸರಿ ಆಯಿತು. 4X ಅಲ್ಲಿ ನನಗೆ ಅರೌಂಡ್ 24 ಗ್ರಾಮ್ ಪ್ರೋಟೀನ್ ಸಿಗ್ತದೆ, ಜೊತೆಗೆ 1 ಸ್ಕೂಪ್ ವೇ ಪ್ರೋಟೀನ್. ಆಲ್ಮೋಸ್ಟ್ ನಂದು ಈ ಮೀಲಲ್ಲಿ 50 ಗ್ರಾಮ್ ಪ್ರೋಟೀನ್ ಇದೆ. ಇದಾದಮೇಲೆ ನನಗೆ ತುಂಬ ಕೆಲಸ ಇದೆ, ವಿಡಿಯೋ ಎಲ್ಲ ಎಡಿಟ್ ಮಾಡಲಿಕ್ಕಿದೆ, ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಮತ್ತು ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಅಂದರೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೇನೆ ಇನ್ಮೇಲಿಂದ. ಸೇಮ್ ಸೀರೀಸ್ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಎರಡರಲ್ಲೂ ಹಾಕುವಂಥದ್ದೇನೆ. ಮೊಟ್ಟೆ ಬಿಸಿ ಬಿಸಿ ಇದ್ದರೆ ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್ ಇರ್ತದೆ, ಬಟ್ ಇದು ಸ್ವಲ್ಪ ಚಪ್ಪೆ ಆಗಿದೆ, ಅಷ್ಟು ಟೇಸ್ಟ್ ಇರೋದಿಲ್ಲ. ಆದರೂ ತುಂಬ ಹಸಿವಾಗ್ತಿದೆ. ಹಸಿವಾಗುವಾಗ ಬಿರಿಯಾನಿಯೇ ಬೇಕಂತಿಲ್ಲ, ಗಂಜಿ ಊಟ ಸಿಕ್ಕಿದ್ರು ನಡೀತದೆ. ನೇಚರ್ಸ್ ಮಲ್ಟಿವಿಟಮಿನ್ ಅಂತ ಕರೀತಾರೆ ಎಗ್ಗನ್ನು. ದಿನಕ್ಕೊಂದು 2 ಆದರೂ ಹೋಲ್ ಎಗ್ ತಿನ್ನಿ, ಬಿಸಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ. ಅಷ್ಟು ಸಹ ಅಂದರೆ ತುಂಬ ಹೆವಿ ಫ್ಯಾಟ್ ಲಾಸ್ ಮಾಡ್ತಿದ್ರೆ ಮಾತ್ರ ಎಗ್ ವೈಟ್ಸ್ ತಿನ್ನಿ, ಇಲ್ಲದಿದ್ದರೆ ಹೋಲ್ ಎಗ್ಸ್ ಬೆಸ್ಟ್ ಆಪ್ಷನ್. ನಾನು 10 ಹೋಲ್ ಎಗ್ಸ್ ತಿಂತಿದ್ದೆ ತುಂಬ ಟೈಮ್ ಮುಂಚೆ. ಆಗ ನನ್ನ ಬಾಡಿ ಒಳ್ಳೆ ಕಂಡೀಷನಲ್ಲಿತ್ತು. ನಾನು ಆಗ ಕೀಟೋ ಡಯಟಲ್ಲಿದ್ದೆ. ಕೀಟೋ ಡಯಟ್ ಅಂದರೆ ಅದರಲ್ಲಿ ಕಾರ್ಬ್ಸ್ ಎಲ್ಲ ತುಂಬ ಕಡಿಮೆ ಇರ್ತದೆ, ಓನ್ಲಿ ಪ್ರೋಟೀನ್ ಆ್ಯಂಡ್ ಫ್ಯಾಟ್. ಆಗ ಬಾಡಿ ಫುಲ್ ಲೀನ್ ಇರ್ತದೆ. ಯಾವಾಗ ನಾವು ಕಾರ್ಬ್ಸ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆಗ ಫ್ಯಾಟ್ಸ್ ಜಾಸ್ತಿ ಸ್ಟೋರ್ ಆಗ್ತದೆ. ಕಾರ್ಬ್ಸ್ ತಿಂದ ಮೇಲೆ ಕಂಟ್ರೋಲ್ ಆಗಲ್ಲ, ಬಟ್ ಇದೆಲ್ಲ ತಿನ್ನುವಾಗ ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ. ಸ್ವಲ್ಪ ತಿಂದು ನಾವು ನಿಲ್ಲಿಸ್ತೇವೆ ತಿನ್ನೋದು, ಹೊಟ್ಟೆ ಸಹ ಫುಲ್ ಇರ್ತದೆ ಪ್ರೋಟೀನ್ ತಿಂದಾಗ. ಅವತರದ್ದು ವೇ ಪ್ರೋಟೀನ್ ಎಲ್ಲ ಬೆಸ್ಟ್ ಇದೆ, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. 24 ಅವರ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು. ಬೇರೆಲ್ಲ ಪ್ರೋಟೀನ್ ಹೊರಗಡೆಯಿಂದ ಅಂದರೆ ಫಾರಿನ್ ಕಂಟ್ರಿಯಿಂದ ತರಿಸೋದು. ಅದರಲ್ಲಿ ಸಹ ಕೆಲವರು ಎನಿಮಲ್ ಫೀಡಿಂಗ್ ಅಂತ ತರಿಸ್ತಾರೆ, ಇಲ್ಲಿ ಅದನ್ನು ವೇ ಪ್ರೋಟೀನ್ ಮಾಡ್ತಾರೆ ತುಂಬ ಚೀಪಲ್ಲಿ. ತುಂಬ ಚೀಪ್ ವೇ ಪ್ರೋಟೀನ್ ಇದೆ, ತಗೊಳ್ಬೇಡಿ. ಅದಕ್ಕಿಂತ ನೀವು ವೇ ಪ್ರೋಟೀನ್ ತಗೊಳ್ಳದೆ ಇರೋದು ಬೆಸ್ಟ್. ಯಾವುದಾದ್ರೂ ಒಳ್ಳೆ ಎಗ್ಸ್, ಫಿಶ್ ಅಥವಾ ಚಿಕನ್, ಪನೀರ್, ಟೆಂಪೆ ಟೋಫು, ಸೋಯಾ ಚಂಕ್ಸ್, ಇದರಿಂದ ಪ್ರೋಟೀನ್ ಬೋಲ್ ಹಿಟ್ ಮಾಡಿ ಟ್ರೈ ಮಾಡಿ. ಚೀಪ್ ಪ್ರೋಟೀನ್ ಒಳ್ಳೇದಲ್ಲ. ಮತ್ತು ಮಾಸ್ಕೇನ್ ಅಂತ ಒಂದು ಬರ್ತದೆ, ಅದು ಸಹ ಒಳ್ಳೇದಲ್ಲ. ಅದರಲ್ಲಿ ಆಲ್ಮೋಸ್ಟ್ ಶುಗರ್ ಇರೋದು, ಮಾಲ್ಟೋಡೆಕ್ಸ್ಟ್ರಿನ್ ಅದೆಲ್ಲ ಇರ್ತದೆ ಅದರ ಇಂಗ್ರೀಡಿಯೆಂಟಲ್ಲಿ. ಸೊ ಅದೆಲ್ಲ ನೋಡಿ ತಗೊಳ್ಳಿ. ಮಾಸ್ಕೇನಸ್ಗಿಂತ ವೇ ಪ್ರೋಟೀನ್ ಬೆಸ್ಟ್. ವೇ ಪ್ರೋಟೀನಲ್ಲಿ ವೆಯ್ಟ್ ಗೇನ್ ಮಾಡಲಿಕ್ಕೆ ಬೇರೆ ವೇ ಪ್ರೋಟೀನ್, ವೆಯ್ಟ್ ಲಾಸ್ ಮಾಡಲಿಕ್ಕೆ ಬೇರೆ ವೇ ಪ್ರೋಟೀನ್, ಹಾಗೇನೂ ಇಲ್ಲ. ನೀವು ಯಾವ ವೇ ಪ್ರೋಟೀನ್ ಬೇಕಿದ್ರು ತಗೊಳ್ಬೋದು. ತಗೊಳ್ಳುವಾಗ ಒಳ್ಳೆ ಬ್ರ್ಯಾಂಡ್ ತಗೊಳ್ಳಿ, ಟ್ರಸ್ಟೆಡ್ ಬ್ರ್ಯಾಂಡ್ ತಗೊಳ್ಳಿ. ಈ ವೇ ಪ್ರೋಟೀನ್ ಬೆಸ್ಟ್ ಇದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೇನೆ, ಅವರೆಲ್ಲ ನನಗೆ ಬಂದು ಹೇಳಿ ಹೋಗ್ತಾರೆ ಬೆಸ್ಟ್ ವೇ ಪ್ರೋಟೀನ್ ಬ್ರೋ ಅಂತ. ಸೊ ನೀವು ಸಹ ಟ್ರೈ ಮಾಡಿ. ಧನುಷ್ಠನ್ ಕೋಡ್ ಯೂಸ್ ಮಾಡಿ ತಗೊಳ್ಳಿ, ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಸಿಗ್ತದೆ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.